ಹೊಸಪೇಟೆ ತಾಲೂಕಿನಲ್ಲಿ ಕಲುಷಿತ ನೀರು ಸೇವನೆಗೆ ಮೊದಲ ಬಲಿಯಾಗಿದೆ. ಕಲುಷಿತ ನೀರು ಸೇವಿಸಿ ಕಾರಿಗಾನೂರಿನ RBSSN ಕ್ಯಾಂಪ್ ನಿವಾಸಿ 66 ವರ್ಷದ ಸೀತಮ್ಮ ಸಾವಿಗೀಡಾಗಿದ್ದಾಳೆ. ವಾಂತಿ ಭೇದಿಯಿಂದ ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಗೆ ಸೀತಮ್ಮ ದಾಖಲಾಗಿದ್ರು. ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಬಳ್ಳಾರಿಯ ವಿಮ್ಸ್ಗೆ ದಾಖಲಾಗಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸೀತಮ್ಮ ಮೃತಪಟ್ಟಿದ್ದಾಳೆ. ಹೊಸಪೇಟೆ ತಾಲೂಕು ಕಾರಿಗಾನೂರಲ್ಲಿ 3 ದಿನದ ಹಿಂದೆ ಕಲುಷಿತ ನೀರು ಸೇವಿಸಿ ಗ್ರಾಮದಲ್ಲಿ 14 ಜನರು ಅಸ್ವಸ್ಥರಾಗಿದ್ರು. ಬಳಿಕ ಮತ್ತೆ 10 ಜನರು ನಿತ್ರಾಣರಾಗಿದ್ರು. ಒಟ್ಟಾರೆ 30ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ರು. ಸದ್ಯ ಅಸ್ವಸ್ಥರನ್ನ ಹೊಸಕೋಟೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನೀರಿನ ಟ್ಯಾಂಕ್ ಕ್ಲೀನ್ ಮಾಡದೆ ನೀರು ಪೂರೈಸಿದ ಹಿನ್ನೆಲೆ ಈ ಘಟನೆ ನಡೆದಿದೆ ಎಂದು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಪ್ರಕರಣದ ಬಂಧಿತ ಆರೋಪಿಗಳಿಗೆ 15 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಲಾಗಿದೆ. ಇನ್ನು 9 ಆರೋಪಿಗಳ ಪೈಕಿ ಇಬ್ಬರಿಗೆ ಮಾತ್ರ 11 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಬೆಳಗಾವಿಯ ಡಿಸ್ಟ್ರಿಕ್ಟ್ ಕೋರ್ಟ್ನಿಂದ ಆದೇಶವನ್ನು ಹೊರಡಿಸಲಾಗಿದ್ದು, ಬಂಧಿತ ಆರೋಪಿಗಳನ್ನು ಪೊಲೀಸರು ಬೆಳಗಾವಿಯ ಹಿಂಡಲಗ ಜೈಲಿಗೆ ರವಾನಿಸಿದ್ದಾರೆ. ತಮ್ಮ ಒಂದು ಸರ್ಕಾರದ ಸೌಲಭ್ಯವನ್ನು ಪಡೆಯಲಿಕ್ಕೆ ಪಡೆದಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ತಡವಾಗಿದ್ದಕ್ಕೆ ಅವರು ಹೊರಗೋಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ. ಅವರ ಹೆಣ್ಮಗಳಿಗೆ ತಲೆಯಲ್ಲಿದ್ದುವಂತಹ ಸಿಂಧೂರವನ್ನು ಅಳಿಸುವಂತಹ ದಾಷ್ಟ್ಯವನ್ನು ತೋರಿದ್ದಾರೆ. ರೂಮ್ನಲ್ಲಿ ಕೂಡ ಹಾಕೊಂಡು ಬೇಕಾಬಿಟ್ಟಿ ಹೊಡೆದಿದ್ದಾರೆ. ಈ ದೌರ್ಜನ್ಯವನ್ನು ಬರ್ಬರವಾದಂತಹ ಒಂದು ದೌರ್ಜನ್ಯವನ್ನು ನಾವು ಖಂಡಿಸ್ತೀವಿ ವಿಶ್ವ ಹಿಂದೂ ಪರಿಷತ್ನಿಂದ. ಮತ್ತೆ ಯಾವುದೇ ಪರಿಸ್ಥಿತಿಯಿಂದ ಸರಿಯಾದ ನ್ಯಾಯ ಸಿಗಬೇಕು ಮತ್ತು ಅವರಿಗೆ ಎಲ್ಲ ರೀತಿಯ ಉತ್ತಮವಾದಂತಹ ಚಿಕಿತ್ಸೆ ಯಾವುದೇ ಸರ್ಕಾರದ. ನಿನ್ನೆ ದಿನ ಬೆಳಗಾವಿ ನಗರದಲ್ಲಿ ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಈ ಪ್ರಕರಣದ ವಿಚಾರ ಏನು ಅಂತ ಹೇಳಿದರೆ, ಒಂದು ಹುಡುಗ ಸಚಿನ್ ಲಮಾಣಿ ಅಂತ ಹೇಳಿ ಮತ್ತು ಅವನ ರಿಲೇಷನ್ ಆದಂಥ ಮುಸ್ಕಾನ್ ಜೊತೆ ನಮ್ಮ ಕೋಟೆಕೆರೆ ಹತ್ರ ಬಂದಿರ್ತಾನೆ. ಬಂದಿರೋ ಸಮಯದಲ್ಲಿ ಒಂದಷ್ಟು ಜನ ಯುವಕರು ಅವ್ರ ಮೇಲೆ ಬಂದು ಹಲ್ಲೆ ನಡೆಸಿರ್ತಾರೆ. ಹಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಪ್ರಕರಣ ದಾಖಲಾಗಿ ಈಗಾಗಲೇ ನಾವು 9 ಜನನ ದಸ್ತಗಿರಿನೂ ಕೂಡ ಮಾಡಿರ್ತೀವಿ. ಅದರಲ್ಲಿ 7 ಜನ ಮೇಜರ್ ಇರ್ತಾರೆ ಮತ್ತು 2 ಮೈನರ್ ಇರ್ತಾರೆ. ಸೊ ಮೈನರ್ ಇರೋ ಕಾರಣಕ್ಕಾಗಿ 2 ಯುವಕರ ಹೆಸರು ನಾವು ಇಲ್ಲಿ ಹೇಳಲ್ಲ, ಬಟ್ ಮೇಜರ್ ಇರೋರು ನಮಗೆ ಸಿಕ್ಕಿದ್ದಾರೆ. ಮುಖ್ಯ ಪ್ರಕರಣದಲ್ಲಿ ಯಾರ್ಯಾರು ಪಾತ್ರ ವಹಿಸಿದ್ರೋ ಅದ್ರ ಬಗ್ಗೆ ನಾವು ತನಿಖೆ ಮಾಡಿ ಪರಿಶೀಲನೆ ಮಾಡಿ ಅವರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ. ತನಿಖೆ ಇನ್ನೂ ಕೈಗೊಂಡಿದ್ದೀವಿ ಮತ್ತು ಇವ್ರ ಮೇಲೆ ಕಠಿಣ ಕ್ರಮ ತಗೊತೀವಿ. ಬೆಳಗಾವಿ ನಗರದಲ್ಲಿ ಯಾವುದೇ ರೀತಿ ಇಂಥ ಘಟನೆ ಬಂದ್ರೂ ನಾವು ಯಾವುದೇ ರಾಜ್ಯದಲ್ಲಿ ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆಯಲ್ಲಿ ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ. ರಾಜ್ಯದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 1181ಕ್ಕೆ ಏರಿಕೆಯಾಗಿದೆ. ಹೊಸದಾಗಿ 329 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದ್ದು, ಬೆಂಗಳೂರಿನಲ್ಲಿ 177 ಹೊಸ ಕೋವಿಡ್ ಪ್ರಕರಣ ಪತ್ತೆಯಾಗಿವೆ. ಸದ್ಯ ರಾಜ್ಯದಲ್ಲಿ ಕೋವಿಡ್ ಪಾಸಿಟಿವಿಟಿ ರೇಟ್ 8.61ರಷ್ಟಿದ್ದು, ಕರೋನಾಗೆ ಒಬ್ಬರು ಬಲಿಯಾಗಿದ್ದಾರೆ. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾ ಆಯುಕ್ತರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಮೂಡಾ ಕಚೇರಿಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಬೆರಳಚ್ಚುಗಾರ್ತಿಯಾಗಿದ್ದ ಮಹಿಳೆ ಮೂಡಾ ಆಯುಕ್ತ ಮನ್ಸೂರ್ ಅಲಿ ವಿರುದ್ಧ ಲೈಂಗಿಕ, ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡಿದ್ದಾಗಿ ಆರೋಪಿಸಿದ್ದಾರೆ. ಮಂಗಳೂರಿನ ಉರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಜನವರಿ 6ರಂದು ಮಹಿಳೆ ಪ್ರಕರಣ ದಾಖಲಿಸಿದ್ದು, ಐಪಿಸಿ ಕಲಂ 354, 354A ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ರಾಜ್ಯ ಬಿಜೆಪಿಯಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಬೆಂಗಳೂರಿನ ಹೊರವಲಯದ ರಮಣ ಖಾಸಗಿ ರೆಸಾರ್ಟ್ನಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ನೇತೃತ್ವದಲ್ಲಿ ಬಿಜೆಪಿ ಪ್ರಮುಖರ ಸಭೆ ನಡೆಯಲಿದೆ. ಬೆಳಗ್ಗೆ 10 ಗಂಟೆಗೆ ಈ ಮಹತ್ವದ ಸಭೆ ನಡೆಯಲಿದೆ. ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಫೈನಲ್ಗೂ ಮುನ್ನ ವರಿಷ್ಠರ ಸೂಚನೆ ಮೇರೆಗೆ ಈ ಮೀಟಿಂಗ್ ನಡೆಸಲಾಗ್ತಾ ಇದೆ. ಇನ್ನು ಪಕ್ಷದಲ್ಲಿನ ನಾಯಕರ ಅಸಮಾಧಾನ ಶಮನ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ.
ಲೋಕಸಭಾ ಚುನಾವಣೆ ಹಿನ್ನೆಲೆ ರಾಜ್ಯದ ಸಚಿವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಹೊಸ ಹೊಣೆಗಾರಿಕೆಯನ್ನು ನೀಡಿದೆ. ರಾಜ್ಯದ 28 ಕ್ಷೇತ್ರಗಳಿಗೆ ಸಂಯೋಜಕರನ್ನ ನೇಮಕ ಮಾಡಲಾಗಿದೆ. ಸಚಿವರಿಗೆ ಲೋಕಸಭಾ ಕ್ಷೇತ್ರವಾರು ಸಂಯೋಜಕರಾಗಿ ಹೊಣೆ ನೀಡಲಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಸಂಯೋಜಕರಾಗಿ ಸಚಿವರು ಕೆಲಸ ಮಾಡಲಿದ್ದಾರೆ. ಮಾತಿನ ಭರದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿವಾದಾತ್ಮಕ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡುವ ವೇಳೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು, ನಂತರ ಏಕೀಕರಣ ಸಂದರ್ಭದಲ್ಲಿ ಬೆಳಗಾವಿ ಕರ್ನಾಟಕಕ್ಕೆ ಸೇರಿತು ಎಂಬ ಹೇಳಿಕೆ ನೀಡಿ ವಿವಾದಕ್ಕೆ ಎಡೆಮಾಡಿಕೊಟ್ಟಿದ್ದಾರೆ. ನಮ್ಮ ಭಾಷೆ, ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಿಜವಾಗ್ಲೂ ನಾವೆಲ್ಲರೂ ಪುಣ್ಯವಂತರು. ನಾವಿಲ್ಲಿ ಹುಟ್ಟಿದ್ದೇವೆ. ಆದರೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಸ್ವತಂತ್ರಕ್ಕಿಂತ ಪೂರ್ವ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಹಳಷ್ಟು ಒಂದೇ ಸಾಮ್ಯತೆಯಿಂದ ಈವನ್ ರಾಜ್ಯ ಕೂಡ ಬಹಳಷ್ಟು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದಾಗಿ ಬಹಳಷ್ಟು ಅನ್ಯೋನ್ಯತೆಯಿಂದ ನಾವೆಲ್ಲರೂ ಇದ್ವಿ. ಕರ್ನಾಟಕ ಆದಮೇಲೆ ಕರ್ನಾಟಕ ಏಕೀಕರಣ, ಇವತ್ತು ನಾವು 50 ವರ್ಷದ ಸುವರ್ಣ ಮಹೋತ್ಸವವನ್ನ, ಕರ್ನಾಟಕ ಏಕೀಕರಣದ ಸುವರ್ಣ ಮಹೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇಡೀ ಭಾರತ ದೇಶವನ್ನ ಪ್ರಾಂತವಾರು, ಭಾಷಾವಾರು, ಸಂಸ್ಕೃತಿ, ನಮ್ಮ ಭಾಷಾವಾರು ಇದನ್ನ ಮಾಡಿದ ನಂತರ ಇಡೀ ದೇಶ, ಯಾಕಂದ್ರೆ ತುಂಡವಾಗಿ ಇದ್ದಂತ ದೇಶ ಒಂದಾಗಿ ಇವತ್ತು ಇಡೀ ವಿಶ್ವದಲ್ಲಿ ನಮ್ಮ ದೇಶ ಮುನ್ನುಗ್ತಾ ಇರೋದನ್ನ ಕಂಡ್ರೆ ನಮಗೆ ಹೆಮ್ಮೆ ಆಗುತ್ತೆ. ಬೆಳಗಾವಿಯಲ್ಲಿ ನಡೆದ ಹಿಂದೂ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಿವಾದಾತ್ಮಕ ಹೇಳಿಕೆಯೊಂದನ್ನು ನೀಡಿದ್ದಾರೆ. 500 ವರ್ಷದ ಕೆಳಗೆ ರಾಮ ಹುಟ್ಟಿದ ಜಾಗದಲ್ಲಿ ದೇವಸ್ಥಾನ ಕಿತ್ತು ಹಾಕಿದ್ರು. ಬಾಬರ್ನಂತವನು ಬಂದು ಮಸೀದಿ ಕಟ್ಟಿ ಇದು ಬಾಬ್ರಿ ಮಸೀದಿ ಅಂದ್ರೆ ಹೇಗೆ? ಈಗ ಯಾರಾದರೂ ಮಂದಿರ ಕೆಡವಿ ಮಸೀದಿ ಕಟ್ಟಿದ್ರೆ ಅವ್ರ ಅಪ್ಪನಿಗೆ ಹುಟ್ಟಿದವನು ಅಂತ ಕರೀತೀನಿ ಅಂತ ಹೇಳಿದ್ದಾರೆ. ನಾನು ಒಂದು ಮಾತು ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ. 500 ವರ್ಷದ ಕೆಳಗೆ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿರದ ಜಾಗದಲ್ಲಿ ಆ ದೇವಸ್ಥಾನವನ್ನ ಕಿತ್ತು ಬಿಸಾಕಿ ಅಲ್ಲಿ ಯಾವನೋ ಹೊರಗಡೆ ಗೇಟಿಂದ ಬಾಬರ್ ಅನ್ನೋ ವ್ಯಕ್ತಿ ಬಂದು ಅದೊಂದು ಮಸೀದಿ ಕಟ್ಟಿ ಅದು ಬಾಬರ್ ಮಸೀದಿ ಅಂತ ಹೇಳ್ತಾರಲ್ಲ. ಇವತ್ತು ಯಾವನ್ಗಾದ್ರೂ ತಾಕತ್ತಿದ್ರೆ ವಿಶ್ವದಲ್ಲಿರುವಂತ ಮುಸಲ್ಮಾನರಿಗೆ ಹಿಂದೂಸ್ತಾನದಂತ ಒಂದೇ ಒಂದು ದೇವಸ್ಥಾನವನ್ನು ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ರೆ ಅವ್ರ ಅಪ್ಪನ ಹುಟ್ಟಿದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಆ ಕಾಲದಲ್ಲಿ ಈ ರೀತಿ ಹಿಂದೂ ಸಂಘಟನೆ ದೊಡ್ಡದು ಇರಲಿಲ್ಲ. ಏನೋ ರಾಮಂದೊಂದು ದೇವಸ್ಥಾನ ಇದೆ, ಅದನ್ನು ಒಡೆದಾಕ್ಬಿಟ್ರೆ ಏನಾಗತ್ತೆ ಅಂತ ಹಿಂದೂಗಳೇ ಅನ್ಕೊಂಡಿದ್ರು. ಆದ್ರೆ ಮುಸಲ್ಮಾನದವರುಗಳಿಗೆ ಗೊತ್ತಿತ್ತು ಈ ರೀತಿ ಮಂದಿರಗಳಲ್ಲಿ ಹಿಂದೂಗಳ ಜೀವ ಇದೆ. ಈ ಮಂದಿರ ಒಡೆದಾಕಿದ್ರೆ ಇಡೀ ಭಾರತ ನಮ್ದಾಗತ್ತೆ ಅಂತ ಅನ್ಕೊಂಡು ಕಾಶಿ ವಿಶ್ವನಾಥನ ದೇವಸ್ಥಾನ ಒಡೆದಾಕಿದ್ರು, ಮಧುರಾ ಶ್ರೀಕೃಷ್ಣನ ದೇವಸ್ಥಾನ ಹೊಡೆದಾಕ್ರು. ಇವಾಗ ನೋಡ್ಕೊಂಬನ್ನಿ, ಅಲ್ಲಿ ಹೊಟ್ಟೆ ಕಿಚ್ಚತ್ತೆ. ಅರ್ಧ ವಿಶ್ವನಾಥನ ದೇವಸ್ಥಾನ, ಅರ್ಧ ಮಸೀದಿ. ಎಲ್ಲಿಂದ ಬಂತು, ಹೇಗೆ ಬಂತು? ಮಥುರಾ ಅರ್ಧ ಕೃಷ್ಣನ ದೇವಸ್ಥಾನ, ಅರ್ಧ ಮಸೀದಿ. ನಾನು ಅದಕ್ಕೋಸ್ಕರ ಹೇಳಿದೆ, ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದೇವೆ. ಅವಾಗ ಕೂಗ್ತಿದ್ವಿ ನಾವು, ಲಾಠಿ ಗೋಲಿ ಕಾಯಂಗೆ. ಬಿಜೆಪಿಯ ರಾಮ ಮಂದಿರ ಕ್ಯಾಂಪೇನ್ ವಿರುದ್ಧ ಡಿಕೆ ಶಿವಕುಮಾರ್ ಮತ್ತೊಂದು ಹಿಂದುತ್ವ ದಾಳವನ್ನ ಉರುಳಿಸಿದ್ದಾರೆ. ಬಿಜೆಪಿಯವರು ನಾನು ಹಿಂದೂ, ನಾನು ರಾಮ ಭಕ್ತ ಎಂದು ಹೇಳ್ತಾರೆ. ಆದರೆ ನಾನೂ ಹಿಂದೂ ಆಗಿದ್ರು ಕೂಡ ಪ್ರಾಣ ಪ್ರತಿಷ್ಠಾಪನೆಗೆ ನನಗೆ ಯಾವುದೇ ಆಹ್ವಾನ ನೀಡಿಲ್ಲ. ಜನವರಿ 22ಕ್ಕೆ ಅಯೋಧ್ಯೆಗೆ ಹೋಗಬೇಕಾ ಬೇಡವಾ ಎಂಬುದನ್ನು
ಪಕ್ಷ ತೀರ್ಮಾನಿಸುತ್ತದೆ ಎನ್ನುವ ಮೂಲಕ ಬಿಜೆಪಿಯ ಹಿಂದೂ ಕಾರ್ಡ್ ಅನ್ನ ರಿವರ್ಸ್ ಪ್ಲೇ ಮಾಡಿದ್ದಾರೆ. See, I have not been invited. Either my chief minister have not been invited. I could read in the press my Congress president has been invited, but the party will take a call. I am a Shiv, I am a Hindu, I am a Ram Bhakt, I am an Hanuman Bhakt. We all pray from here. See, we have kept all Shiva, Hanuman, and see here. All mandirs we have in ourselves, within our heart. There is nothing to do politicalize here. RSS people are giving this arshna